ಆತ್ಮೀಯ ಕಾರ್ಮಿಕ ಬಂಧುಗಳೇ, ನಿನ್ನೆ ಮಾರ್ಚ್ 2ನೇ ತಾರೀಕು KSRTC ಸೆಂಟ್ರಲ್ ಆಫೀಸಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಜೊತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ 4 ಕಾರ್ಪೊರೇಷನ್ನ MDಗಳು ಮತ್ತು ಉನ್ನತ ಅಧಿಕಾರಿಗಳು ಭಾಗವಹಿಸಿದರು. KSRTC ಮತ್ತು BMTC MDಗಳು ಫಿಸಿಕಲ್ ಆಗಿ ಮೀಟಿಂಗಲ್ಲಿ ಹಾಜರಿದ್ದರು. NE ಮತ್ತು NW KRTC MD ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗವಹಿಸಿದರು. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು KSRTC ಪ್ರಾಸ್ತಾವಿಕವಾಗಿ ಮಾತನಾಡ್ತಾ, ಸರ್ಕಾರ 18ನೇ ತಾರೀಕು ಫೆಬ್ರವರಿ 2026 ಏನು ಆದೇಶ ಹೊರಡಿಸಿದೆ, ಆ ಆದೇಶದ ಚೌಕಟ್ಟಿನಲ್ಲಿ ಸಭೆ ನಡೀಬೇಕು. ವೇತನ ಪರಿಷ್ಕರಣೆಯ ಪರ್ಸೆಂಟೇಜನ್ನು ಮಾತ್ರ ನಾವು ಚರ್ಚೆ ಮಾಡಬೇಕು. 1/4/25ರಿಂದ ವೇತನ ಪರಿಷ್ಕರಣೆ ಬಗ್ಗೆ ಮಾತನಾಡಬೇಕು. ನೀವು ಬೇರೆ 1/1/20ರಿಂದ ಅರಿಯರ್ಸ್ ವಿಚಾರ ಆಗಲಿ ಅಥವಾ ಇದಾಗಲಿ ಮಾತಾಡಿದ್ರೆ ಆಗೋದಿಲ್ಲ ಅಂತ ಅವ್ರು ಹೇಳಿದರು. ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಭಾಳ ಸ್ಪಷ್ಟವಾಗಿ ಅವರಿಗೆ ಒಂದು ಸೂಚನೆಯನ್ನು ನಾವು ಕೊಟ್ವಿ. ಸರ್ಕಾರದ ಅಧಿಕಾರಿಯಾಗಿ ಸರ್ಕಾರದ ಒಂದು ಆದೇಶನ ನಮ್ಮ ಜೊತೆಯಲ್ಲಿ ಚರ್ಚೆ ವಿಮರ್ಶೆ ಮಾಡಲಿಕ್ಕೆ ತಮಗೆ ಅವಕಾಶ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ತಾವು ಈ ಒಂದು ಸಭೆಯ ಚೌಕಟ್ಟನ್ನು ಡಿಫೈನ್ ಮಾಡ್ತಾ ನಾವು ಅದನ್ನು ಒಪ್ಪಿದ್ದೀವಿ ಅನ್ನುವಂತಹ ಒಂದು ತಪ್ಪು ಸಂದೇಶ ಸರ್ಕಾರಕ್ಕಾಗಲಿ ಮ್ಯಾನೇಜ್ಮೆಂಟ್ಗಾಗಲಿ ಹೋಗಬಾರ್ದು. ಅದ್ರ ಬಗ್ಗೆ ತಾವು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಂಡ್ವಿ. ಮತ್ತು ನಾವು 1/1/20ರಿಂದ ಯಾತಕ್ಕೆ ಅರಿಯರ್ಸ್ನ ಕೊಡಬೇಕು ಅನ್ನೋದನ್ನು ನಾವು ಅವರಿಗೆ ಸಮರ್ಥವಾಗಿ ಮನವರಿಕೆ ಮಾಡಿಕೊಟ್ವಿ. 1/1/20ರಿಂದ ಅರಿಯರ್ಸ್ ವಿಚಾರದಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿ ಆಗಲಿ ಅಥವಾ ಸರ್ಕಾರ ಆಗಲಿ ತಮ್ಮ ಪಾಲು ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಆ ಆದೇಶದಲ್ಲಿ ಉಳಿದ 520 ಕೋಟಿನ 521 ಕೋಟಿನ ಮ್ಯಾನೇಜ್ಮೆಂಟ್ ಭರಿಸಬಾರ್ದು, ಕೊಡಬಾರ್ದು, ಕೊಡೋದನ್ನು ನಿಷೇಧಿಸಲಾಗಿದೆ ಅಂತೆಲ್ಲ ಏನೂ ಬರೆದಿಲ್ಲ. ಅದಕ್ಕೆ 520 ಕೋಟಿನ 4 ಕಾರ್ಪೊರೇಷನ್ಸು ಹಂಚಿಕೊಂಡ್ರೆ, ಮತ್ತು ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಮಾನ್ಯ ಅಕ್ರಮ್ ಪಾಷಾ ಅವರು MD ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಿವೃತ್ತ ಕಾರ್ಮಿಕರ ಹಿತಾಸಕ್ತಿಯನ್ನು ಯಾವುದೇ ಕಾರಣಕ್ಕೂ ನಾವು ಬಲಿ ಕೊಡೋದಿಲ್ಲ, ಕಾಪಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ತೆಗೆದುಬಿಟ್ರೆ, ಆ 520 ಕೋಟಿಯಲ್ಲಿ 40-45 ಕೋಟಿ ತೆಗೆದುಬಿಟ್ರೆ ಉಳಿಯೋದು 470-475 ಕೋಟಿ. ಅದನ್ನು 4 ಕಾರ್ಪೊರೇಷನ್ಸು ಹಂಚ್ಕೊಂಡ್ಬಿಟ್ರೆ 120 ಕೋಟಿಗಿಂತಲೂ ಕಡಿಮೆ ಪ್ರಮಾಣದ ಹೊರೆ ಬರುತ್ತೆ. ಅದು ಅಕಸ್ಮಾತ್ ತಮಗೆ 1 ಇನ್ಸ್ಟಾಲ್ಮೆಂಟಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿದ್ದರೆ 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ರಿ, ತೊಂದರೆ ಇಲ್ಲ. ಈಗಲೇ ಕೊಡ್ರಿ ಅಂತ ನಾವೇನು ಹಠ ಹಿಡಿಯಲ್ಲ. ಬಟ್ ಒಟ್ಟಲ್ಲಿ ಕೊಡಲೇಬೇಕು ಅನ್ನೋದನ್ನು ಅವರಿಗೆ ನಾವು ಸಮರ್ಥವಾಗಿ ವಾದ ಮಂಡಿಸಿದ್ವಿ. ಎಲ್ಲ ಜಂಟಿ ಕ್ರಿಯಾ ಸಮಿತಿ ನಾಯಕರು ಇದೇ ಧಾಟಿಯಲ್ಲಿ ಮಾತನಾಡಿ ಒಕ್ಕೊರಲ ಸಂದೇಶವನ್ನು ಮ್ಯಾನೇಜ್ಮೆಂಟ್ಗೆ ನಾವು ಕೊಟ್ಟಿದ್ದೀವಿ ಈ ವಿಚಾರದಲ್ಲಿ. ಮತ್ತು 1/1/24ರ ವಿಚಾರದಲ್ಲಿ ನಾವು ಮತ್ತೆ ಅವ್ರಿಗೆ ಹೇಳಿದ್ವಿ, ರಾಮಲಿಂಗಾರೆಡ್ಡಿಯವರು ಅಧ್ಯಕ್ಷತೆಯಲ್ಲಿ ಸಭೆ ನಡೆದಾಗ ಚೀಟಿ ದರ ಹೆಚ್ಚಳವಾಗದೆ ವೇತನ ಪರಿಷ್ಕರಣೆ ಕಷ್ಟ ಸಾಧ್ಯ ಅಂದಿದ್ರು. ಸರ್ಕಾರ ಈಗ 15% ವೇತನ ಹೆಚ್ಚಳ ಕೊಟ್ಟಿದೆ, ಫೇರ್ ಹೈಕ್ ಕೊಟ್ಟಿದೆ, ಮತ್ತು ಫೇರ್ ರಿವಿಷನ್ ಕಮಿಟಿ ಕೂಡ ನೇಮಕ ಮಾಡಿದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಯಾವುದೇ ಹೊರೆ ಬೀಳೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರು 1/1/24ನ ಬದಲಾವಣೆ ಮಾಡಿ 1/4/25 ಅಂತ ನಮ್ಮ ತಲೆ ಮೇಲೆ ಹೊರಿಸುವಂಥ ಆದೇಶ ಮಾಡೋ ಅವಶ್ಯಕತೆ ಸರ್ಕಾರಕ್ಕೆ ಇರಲಿಲ್ಲ. 1/1/24ರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಬೀಳೋದಿಲ್ಲ. ಆದರೂ ಈ ಥರದ ಆದೇಶನ ಹೊರಡಿಸಿ ನಮ್ಮ ಕೈ ಕಟ್ಟಿರೋದು ನಾವು ಒಪ್ಪೋದಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ವಿ. ಮಾನ್ಯ MD ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ, ನೀವು ನನ್ನ ಅಧ್ಯಕ್ಷತೆಯಲ್ಲಿ ನಡೆಯೋ ಸಭೆಯಲ್ಲಿ ಇದನ್ನು ಮಾತಾಡಬಾರ್ದು ಅಂತ ನಾನು ಹೇಳಿದ್ನೇ ಹೊರತು ಮಿನಿಸ್ಟರ್ ಲೆವೆಲಲ್ಲಾಗಲಿ ಚೀಫ್ ಮಿನಿಸ್ಟರ್ ಲೆವೆಲಲ್ಲಾಗಲಿ ನೀವು ಈ ಡಿಮಾಂಡ್ಸನ್ನು ಮಾತನಾಡಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದರು. ಮತ್ತು ಅವರು ಇನ್ನೊಂದು ವಿಚಾರನ ನಮಗೇನು ಹೇಳಿದ್ರು ಅಂದರೆ, ಸದ್ಯದಲ್ಲೇ ನಾವು ಇನ್ನೊಂದು ಸಭೆಯನ್ನು ನಾವು ಕರಿತೀವಿ, ಅದರೊಳಗಡೆ ಮಾತುಕತೆ ಮುಂದುವರಿಸೋಣ, ಕಾರ್ಪೊರೇಷನ್ಗಳ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ನೀವು ಮನವರಿಕೆ ಮಾಡಿಕೊಡ್ತೀವಿ,
ನಿಮಗೆ ನೀವು 25% ವೇತನ ಹೆಚ್ಚಳ ಕೇಳಿದ್ದೀರಿ, ಯಾತಕ್ಕೋಸ್ಕರ ಕೇಳಿದ್ದೀರಿ ಅದನ್ನು ನೀವು ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ನಿಮ್ಮ ಅಂಕಿಅಂಶಗಳನ್ನು ನೀವು ಕೊಡ್ರಿ ಅಂತ ನಮಗೆ ಹೇಳಿದರು. ನಾವು ಆ ಮಾತಲ್ಲೇ ಉತ್ತರನೂ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರಿ ನೌಕರರಿಗೆ ವೇತನ ಆಯೋಗ 4 ವರ್ಷ ಮೊದಲೇ ತಂದು 6 ವರ್ಷಕ್ಕೆ ಮಾಡಿ 10 ವರ್ಷ ಇದ್ದಿದ್ದನ್ನು 27.5% ಅವರಿಗೆ ಹೆಚ್ಚಳ ಕೊಟ್ಟಿದೆ ಸರ್ಕಾರ. KPTC ಎಂಪ್ಲಾಯೀಸ್ಗೆ 20% ಕೊಟ್ಟಿದ್ದೀರಿ. ಸೊ ಅದರಿಂದ ನಾವು 25% ಕೇಳೋದ್ರಲ್ಲಿ ಅಷ್ಟು ತಪ್ಪೇನಿದೆ. ಮತ್ತು ಅದೇ ಮಾರ್ಕೆಟ್ಗೆ ನಾವು ಹೋಗಿ ಸಾಮಗ್ರಿಗಳು ತರ್ತೀವಿ, ಜೀವನಾವಶ್ಯಕ ಸಾಮಗ್ರಿಗಳನ್ನು. ಬಾಡಿಗೆ ಮನೆಗೆ ನೀವು ಸಾರಿಗೆ ನೌಕರರು ಅಂತ ಹೇಳಿ ನಮಗೆ ಯಾರು ಕನ್ಸೆಷನ್ ಕೊಡೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಎಲ್ಲವೂ ಕೂಡ ಸರ್ಕಾರಿ ನೌಕರಿ ಯಾವ ಆಸ್ಪತ್ರೆಗೆ ಹೋಗ್ತಾರೋ ಅಲ್ಲಿಗೆ ನಾವು ಹೋಗಬೇಕು. KPTC ಎಂಪ್ಲಾಯೀಸ್ ಎಲ್ಲಿ ಹೋಗ್ತಾರೋ ನಾವು ಅಲ್ಲಿಗೆ ಹೋಗಬೇಕು. ಅದರಿಂದ 25% ಕೇಳಿರೋ ಸಮರ್ಥನೀಯ ಆಗಿದೆ, ಅದನ್ನು ತಾವು ಒಪ್ಪಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ. ಮತ್ತು ಇದ್ರ ಜೊತೆ ನಾವು ಇನ್ನೂ 2 ಡಿಮಾಂಡ್ಗಳನ್ನು ಕೇಳಿದ್ವಿ. ಒಂದು 33,000ಕ್ಕೂ ಅಧಿಕ ಏನು ಶಿಸ್ತು ಕ್ರಮಗಳಿತ್ತು ಆಗಸ್ಟ್ 5ರ ಮುಷ್ಕರದ ಸಂದರ್ಭದಲ್ಲಿ, ಅದನ್ನು ಒಂದು ಜನರಲ್ ಆಮ್ನೆಸ್ಟಿ ಕೊಟ್ಟು ಅದನ್ನು ಕ್ಲೋಸ್ ಮಾಡಬೇಕು. ಪ್ರಮೋಷನ್ಗೆ, ಟ್ರಾನ್ಸ್ಫರ್ಗೆ ಇದಕ್ಕೆಲ್ಲ ಅಡ್ಡಿ ಬರ್ತಾ ಇದೆ ಇದು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿದ್ವಿ. ಅದೊಂದು. ಎರಡನೇದು, 19ನೇ ತಾರೀಕು ನಮ್ಮ ಬೆಂಗಳೂರು ಚಲೋ ಕಾರ್ಯಕ್ರಮ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿದ ರಜಾ ಕೂಡ ನೋ ವರ್ಕ್ ನೋ ಪೇ ಆದೇಶ ಹೊರಡಿಸಿ ಅದನ್ನು ರಜಾನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರು. ಈ ಆದೇಶನ ಹಿಂಪಡಿಬೇಕು. ಅವತ್ತು ಯಾವುದೇ ಶೆಡ್ಯೂಲ್ ಕ್ಯಾನ್ಸಲೇಷನ್ ಆಗಲಿಲ್ಲ ಮತ್ತು ಶಾಂತಿಯುತವಾಗಿತ್ತು. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ 5-6 ಸಾವಿರ ಜನ ಬಂದಿದ್ದರೂ ಸಹ ಯಾವುದೇ ಕಾರ್ಪೊರೇಷನ್ನಲ್ಲೂ ಒಂದು ಬಸ್ಸು ಕೂಡ ಶೆಡ್ಯೂಲ್ ಕ್ಯಾನ್ಸಲ್ ಆಗಿಲ್ಲ ಅಂತ ನಾವು ಅವ್ರ ಮನವರಿಕೆ ಮಾಡಿಕೊಟ್ವಿ. ಅವರು ಈ 2 ಪ್ರಶ್ನೆ ನೀವೇನು ಎತ್ತಿದ್ದೀರಿ, ಒಂದು ಶಿಸ್ತು ಕ್ರಮದ್ದು, ಇನ್ನೊಂದು ನೋ ವರ್ಕ್ ನೋ ಪೇ ಆದೇಶ, ಇದು 2ರಲ್ಲಿ ಒಂದನ್ನು ನೀವು ಮನೆ ಸೇರೋಷ್ಟರೊಳಗಡೆ ನಾನು ಆದೇಶ ಮಾಡ್ತೀನಿ, ಇನ್ನೊಂದನ್ನು ಮುಂದಿನ ಸಭೆಯಲ್ಲಿ ತೀರ್ಮಾನ ಮಾಡೋಣ ಅಂಥೇಳಿ ನಮಗೆ ಭರವಸೆ ಕೊಟ್ಟರು. ಅದೇ ಪ್ರಕಾರ ನಾವು ಆಫೀಸಿಗೆ ಬಂದು ಜಂಟಿ ಕ್ರಿಯಾ ಸಮಿತಿದು ಸುತ್ತೋಲೆ ತಯಾರು ಮಾಡೋಷ್ಟರಲ್ಲಿ ಅವರು ಇದನ್ನು ಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ನೋ ವರ್ಕ್ ನೋ ಪೇ ವಿಚಾರದಲ್ಲಿ ಮಾಡಿದಂಥ ಆದೇಶನ ಅವರು ವಾಪಸ್ ಪಡ್ಕೊಂಡು ರಜಾ ಸ್ಯಾಂಕ್ಷನ್ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಇವಾಗ ವಾತಾವರಣ ಚೆನ್ನಾಗಿದೆ, ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಮಾತುಕತೆ ನಡೀತಾ ಇದೆ. ಮಾನ್ಯ ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಹಾಗೂ ಫೆಡರೇಷನ್ ಪರವಾಗಿ ದಯವಿಟ್ಟು ಆಂಕ್ಸೈಟಿ ಬೇಡ, ತಾಳ್ಮೆ ಇರಲಿ. ಇನ್ನೊಂದು 2-3 ಮೀಟಿಂಗಲ್ಲಿ ಅದು ಇತ್ಯರ್ಥ ಆಗ್ಬೋದು ಅನ್ನೋ ಸೂಚನೆನ MD ಅವರು ಕೂಡ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಕೆಲಸ 1272 ಕೋಟಿ ರೂಪಾಯಿ ಬಂದಿರೋದ್ರಿಂದ ಅಷ್ಟರ ಮಟ್ಟಿಗೆ ನಮ್ಮ ಕೆಲಸ ಹಗುರಾಗಿದೆ. ಸೊ ಈಗ ಅವರಾಗಲೇ ಆರ್ಥಿಕ ಇಲಾಖೆ ಜೊತೆಯಲ್ಲಿ ಮಾತುಕತೆ ಮಾಡಿ ಸಪ್ಲಿಮೆಂಟ್ರಿ ಬಜೆಟ್ ಏನೋ ಬಜೆಟ್ ರಾಜ್ಯದ ಈ ವರ್ಷದ ಬಜೆಟ್ 6ನೇ ತಾರೀಕು ಮಂಡನೆ ಆಗುತ್ತೆ. ಇನ್ನೊಂದು ಅಧಿವೇಶನ ಮುಗಿಯೋಷ್ಟು ಒಳಗಡೆ ಸಪ್ಲಿಮೆಂಟ್ರಿ ಬಜೆಟ್ ಕಳೆದ ವರ್ಷ ಖರ್ಚಾಗದೆ ಉಳಿದಂಥ ಹಣದ ಮರು ವಿನಿಯೋಗದ ಬಗ್ಗೆ ಚರ್ಚೆ ಮಾಡ್ತಾರೆ. ಆಗ ಈ 1272 ಕೋಟಿನ ಬಿಡುಗಡೆ ಮಾಡಿಸ್ಕೊಂಡು ಬಂದು ಎಲ್ಲ ನೌಕರರಿಗೂ ಅಧಿಕಾರಿಗಳಿಗೂ ಅದನ್ನು ಹಂಚಬೇಕಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಅದನ್ನು ಅವ್ರು ಮಾಡಲಿ. ಇದನ್ನು ಇನ್ ದ ಮೀನ್ ಟೈಮ್ ಮುಂದಿನ 1-2 ಸಭೆ ಒಳಗಡೆ ನಾವು ಕೂಡ ಸಮರ್ಥವಾಗಿ ಕಾರ್ಮಿಕರ ಪರವಾಗಿ ನಾವು ವಾದ ಮಂಡನೆ ಮಾಡುತ್ತೆ ಜಂಟಿ ಕ್ರಿಯಾ ಸಮಿತಿ. ಆದ್ದರಿಂದ ಯಾರೂ ತಾಳ್ಮೆ ಕಳ್ಕೋಬಾರ್ದು, ಐಕ್ಯತೆ ಕಾಪಾಡಿಕೊಳ್ಳಿ. ಹೋರಾಟಕ್ಕೋಸ್ಕರ ಹೋರಾಟ ಅಲ್ಲ, ಪ್ರತಿಷ್ಠೆಗಾಗಿ ಹೋರಾಟ ಅಲ್ಲ. ನಮ್ಮ ಹೋರಾಟ ಯಾವಾಗಲೂ ನ್ಯಾಯಕ್ಕಾಗಿ. ಅದು ಮಾತುಕತೆ ಮೂಲಕ ಸೌಹಾರ್ದಯುತವಾದ ವಾತಾವರಣದಲ್ಲಿ ಆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಹೋರಾಟದ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ತಾಳ್ಮೆಯಿಂದ ಇರಲಿ. ಇನ್ನೊಂದು 2-3 ಸಭೆಗಳಲ್ಲಿ ಇದು ಒಂದು ಸುಖಾಂತ್ಯ ಕಾಣುತ್ತೆ ಅನ್ನುವಂಥ ಭರವಸೆ, ನಂಬಿಕೆ ನಮಗಂತೂ ಇದೆ. ಒಂದು ವೇಳೆ ಅದಾಗದೇ ಇದ್ದರೆ ನಾವು ಮತ್ತೆ ಬೀದಿಗಿಳಿಯುವಂಥ ಪರಿಸ್ಥಿತಿ ಬರುತ್ತೆ. ಅದು ಬರೋದಿಲ್ಲ ಅನ್ನುವಂಥ ನಂಬಿಕೆಯೂ ನಮಗಿದೆ. ಆದ್ದರಿಂದ ತಾವು ಜಂಟಿ ಕ್ರಿಯಾ ಸಮಿತಿಯ ಜೊತೆಯಲ್ಲಿ ಸಹಕಾರ ಕೊಡಿ. ಜಂಟಿ ಕ್ರಿಯಾ ಸಮಿತಿಯನ್ನು ಕರೆಯನ್ನು ಸ್ಪಂದಿಸಿ ಜಾರಿ ಮಾಡಿ ಜಂಟಿ ಕ್ರಿಯಾ ಸಮಿತಿಯನ್ನು ಬಲಪಡಿಸಿ ಅಂತ ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಮಾಡಿದ್ದೀನಿ. ನಮಸ್ಕಾರ.